ಸಿದ್ದರಾಮಯ್ಯ ಇದ್ದಾಗ್ಲೂ ಕೂಡ ಇಲ್ಲಿಗೆ ಸಿಎಂ ಆಗೇನೆ ಇದ್ರು. ಅವ್ರು ಹೇಳಿದ್ದೆಲ್ಲಕ್ಕೂ ಸಹಿ ಆಗ್ತಾ ಇದ್ರು. ಈಗ ಸಿಎಂ ಆಗಿದ್ರೆ ಅಂತದ್ದೇನು ಬದಲಾವಣೆ ಪರಿಸ್ಥಿತಿ ಇಲ್ಲ. ಹಂಗಾಗಿ ನೀವ್ ಯಾರು ಕೂಡ ಭಯ ಪಟ್ಕೋಬೇಕಾಗಿಲ್ಲ ಅನ್ನುವಂತ ಧೈರ್ಯ ಹೇಳುವುದಕ್ಕಾಗಿ ಇವತ್ತು ನೂರಾರು ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. ಬಂಧುಗಳೇ, ಇದ್ರಲ್ಲಿ ಬಹಳಷ್ಟು ಜನ ತಾವು ಮನವರಿಕೆ ಮಾಡ್ಕೋಬೇಕಾಗಿರುವುದು ಏನಂತ ಹೇಳಿದ್ರೆ, ಬಿಡದಿ ಹೋಬಳಿ ಕಂಚಗಾರನಹಳ್ಳಿ ಬೈರಮಂಗಲದ ರೈತರು ಯಾವುದೇ ಒಂದು ಪಕ್ಷಕ್ಕೆ ಸೇರಿದವರಲ್ಲ. ಇವರು ರೈತ ಕುಲಕ್ಕೆ ಸೇರಿದವರು. ಇಲ್ಲಿ ಜೆಡಿಎಸ್ನವರಿಲ್ಲ, ಇಲ್ಲಿ ಕಾಂಗ್ರೆಸ್ನವರಿಲ್ಲ, ಇಲ್ಲಿ ಬಿಜೆಪಿಯವರಿಲ್ಲ. ಪಕ್ಷಾತೀತವಾದಂತ ಹೋರಾಟ ಇದು. ಎಲ್ಲಾ ಪಕ್ಷದವರು ಇದ್ದಾರೆ, ಯಾವ ಪಕ್ಷಕ್ಕೆ ಸೇರಿದವರು ಇದ್ದಾರೆ. ಪಕ್ಷವನ್ನ ಮನೇಲಿ ಇಟ್ಕೋತೀವಿ, ಓಟ್ ಹಾಕುವಾಗಿ ಇಟ್ಕೋತೀವಿ, ಹೋರಾಟದಲ್ಲಿ ಇಟ್ಕೋದಿಲ್ಲ ಅನ್ನುವಂತ ಒಂದು ಪಕ್ಷಾತೀತವಾದ ಹೋರಾಟದ ಒಗ್ಗಟ್ಟನ್ನು ಇವತ್ತು ಬೈರಮಂಗಲ ಕಂಚಗಾರನಹಳ್ಳಿಯವರು ಈ ಜನರಿಗೆ ಪಕ್ಷದ ಲೇಪನ ಬೆಳೆದು ಪಕ್ಷದ ಒಡಕನ್ನು ತಂದು ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥ ಶಕ್ತಿಗಳನ್ನ ಹಿಮ್ಮೆಟ್ಟಿಸಬೇಕು. ಕರ್ನಾಟಕ ರಾಜ್ಯಾದ್ಯಂತ ಇಡೀ ರೈತ ಸಮೂಹದ ಬೆಂಬಲ ಇವತ್ತು ಈ ಹೋರಾಟದ ಜೊತೆ ನಿಲ್ತಾ ಇದೆ. ಮೇ 10ನೇ ತಾರೀಕು 11ನೇ ತಾರೀಕು 2 ದಿನ ಈ ಬಿಡದಿ ಮತ್ತು ಆರೋಹಳ್ಳಿ ಸಂಪರ್ಕ ಮಾಡುವ ಈ ಮುಖ್ಯ ರಸ್ತೆನಲ್ಲಿ ನಾವು ಒಂದು 3000 ಜನ ಜಮಾವಣೆಯಾಗಿ ಬಹಳ ದೊಡ್ಡ ಒಂದು ಬಲ ಪ್ರದರ್ಶನ, ವಿರೋಧಿ ಬಲ ಪ್ರದರ್ಶನವನ್ನ ಈ ಬಿಡದಿ ಟೌನ್ಶಿಪ್ಗೆ ಅಪ್ರೂವಲ್ ಏನ್ ಕೊಟ್ಟಿದೆ ಸರ್ಕಾರ ಅದನ್ನ ವಾಪಸ್ ತಗೋಬೇಕು ಅಂತ ಹೋರಾಟ ಮಾಡಿ ಇವತ್ತು ಇಡೀ ಸುತ್ತ ಇರ್ತಕ್ಕಂಥ ಬಹಳ ದೊಡ್ಡ ವಿರೋಧ ಎಷ್ಟು ಅನ್ನುತ್ತೆ ಇವತ್ತು ಜಗತ್ ಜಾಹೀರು ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಜನಕ್ಕೆ ಇವತ್ತು ತೋರಲಾಗಿದೆ. ಹಂಗಾಗಿ ಬಿಡದಿ ಬೈರಮಂಗಲ ಕಂಚಗಾರನಹಳ್ಳಿ ಜನ ಅವರು ಏಕಾಂಗಿಗಳು, ಅನಾಥರು, ನಮ್ಗೆ ಯಾರು ಇಲ್ಲ, ನಾವಷ್ಟೇ ಹೋರಾಟ ಮಾಡಬೇಕು ಅನ್ನುವಂತ ಯಾವುದೇ ಭಯ ಮತ್ತು ಭೀತಿಯನ್ನು ಇಟ್ಕೋಬೇಕಾಗಿಲ್ಲ ಅನ್ನುವಂಥದ್ದನ್ನ ಆತ್ಮವಿಶ್ವಾಸ ತುಂಬುವುದಕ್ಕೆ ಈ ಹೋರಾಟ ನಡೀತಾ ಇದೆ. ಸೂರ್ಯ ಚಂದ್ರನಿರೋದು ಎಷ್ಟು ಸತ್ಯವೋ ಬೈರಮಂಗಲ ಕಂಚಗಾರನಹಳ್ಳಿಯ ಭೂಸ್ವಾಧೀನ ವಿರೋಧಿ ಹೋರಾಟ ಗೆಲ್ತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ ಅಂತಕ್ಕಂಥ ಮಾತನ್ನು ನಾನು ಹೇಳಿ ಬಯಸ್ತೇನೆ. ಬಂಧುಗಳೇ, ಇಲ್ಲಿ ಕೆಲವರು ರಿಯಲ್ ಎಸ್ಟೇಟ್ ಗುಂಪುಗಳು ನಡೆಸೋರು, ಕೆಲವು ದೊಡ್ಡ ದೊಡ್ಡ ಅನುಕೂಲಸ್ಥರು, ಬಡ ಮತ್ತು ಅತಿ ಸಣ್ಣ ರೈತರು, ಗೇಣಿದಾರರು ರೈತರು 10 ಗುಂಟೆ 5 ಗುಂಟೆ 20 ಗುಂಟೆ ಜಮೀನುಗಳು ಇಟ್ಕೊಂಡು ವ್ಯವಸಾಯ ಮಾಡ್ತಾ ಇರುವಂತ ಭೂಮಿಯನ್ನ ರಿಯಲ್ ಎಸ್ಟೇಟ್ ಬಕಾಸುರ ಹೊಟ್ಟೆಗೆ ಹಾಕಿ ನುಂಗ್ಲಿಕ್ಕೆ ಇವತ್ತು ಈ ಟೌನ್ಶಿಪ್